ಮಿತ್ರರೇ ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಅತ್ಯುತ್ತಮವಾಗಿತ್ತು ಅಂತ ಹೇಳಲಾಗತ್ತೆ. ಮಹಿಳೆಯರು ಸಹಧರ್ಮಿಣಿ ಎಂದು ಗೌರವಿಸಲ್ಪಡ್ತಿದ್ರು. ಅವರಿಗೆ ಶಿಕ್ಷಣ ಮತ್ತು ವೇದಾಧ್ಯಯನದ ಹಕ್ಕಿತ್ತು. ಕಣ್ಣಗಿ, ಗಾರ್ಗಿ, ಮೈತ್ರೇಯಿ, ಅಪಾಲ, ಲೋಪಮುದ್ರೆ ಅಂತ ವಿದೋಷಿಗಳಿದ್ರು. ಮಹಿಳೆಯರು ಯಜ್ಞ, ಧ್ಯಾನ, ತಪಸ್ಸುಗಳಲ್ಲಿ ಭಾಗವಹಿಸ್ತಿದ್ರು. ಗೃಹಸ್ಥಾಶ್ರಮದಲ್ಲಿ ಪತಿಯ ಸಮಾನ ಪಾತ್ರ ವಹಿಸ್ತಿದ್ರು. ಮದುವೆ ಸ್ವಯಂವರ ರೂಪದಲ್ಲಿ ಮಹಿಳೆಯ ಆಯ್ಕೆಗೆ ಅವಕಾಶ ಇತ್ತು. ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಆಸ್ತಿ ಹಕ್ಕುಗಳು ಕೂಡ ಇದ್ವು. ಸಮಾಜದಲ್ಲಿ ತಾಯಿ, ಗುರು, ಋಷಿಕೆಯಾಗಿಯೂ ಗೌರವಿಸಲಾಗ್ತಿತ್ತು. ವೇದಗಳಲ್ಲಿ ಮಹಿಳೆಯ ಜ್ಞಾನವನ್ನ ಬ್ರಹ್ಮವಿದ್ಯಾಗೆ ಸಮಾನವೆಂದು ಹೇಳಲಾಗುತ್ತೆ. ಹಾಗಾಗಿ ಹೆಣ್ಣಿನ ಮಹತ್ವವನ್ನ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತಾ ಫಲಃ ಕ್ರಿಯಾ. ಅಂದರೆ ಯಾವ ಮನೆ ಅಥವಾ ಸಮಾಜದಲ್ಲಿ ಮಹಿಳೆಯರನ್ನ ಪೂಜ್ಯವಾಗಿ ಗೌರವಿಸಲಾಗ್ತದೋ ಅಲ್ಲಿ ದೇವತೆಗಳು ಸಂತೋಷದಿಂದ ವಾಸವಾಗಿರ್ತಾರೆ. ಆದರೆ ಮಹಿಳೆಯರನ್ನ ಗೌರವಿಸಿದಂಥ ಸ್ಥಳದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ಅದು ಫಲವಿಲ್ಲದಂತಾಗುತ್ತೆ ಅಂತ ಹೇಳಿ ನಂಬಲಾಗ್ತಕ್ಕಂಥ ಕಾಲ ಅದು. ಅದು ಸುಮಾರು 5,000 ವರ್ಷಗಳ ಹಿಂದಿನ ಮಾತು. ಆಗ ಗಾರ್ಗಿ ಎಂಬ ಹೆಸರಿನ ಒಬ್ಬ ಮಹಿಳೆ ಇದ್ಲು. ಅದು ಮನುಕುಲದ ಬಾಲ್ಯಾವಸ್ಥೆ. ಆ ದಿನಗಳಲ್ಲಿ ಗಂಡಸರು ಹೆಂಗಸರ ವಿಷಯದಲ್ಲಿ ಅಷ್ಟೊಂದು ಕ್ರೂರಿಗಳಾಗಿರಲಿಲ್ಲ. ಪ್ರತಿ ವರ್ಷವೂ ಜನಕ ಮಹಾರಾಜ ಬುದ್ಧಿವಂತರಿಗೋಸ್ಕರ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತಿದ್ದ. ಜನಕ ಮಹಾರಾಜ ಕೂಡ ಸ್ವತಃ ತತ್ವಜ್ಞಾನಿ ಆಗಿದ್ದ. ರಾಜ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಭಾರಿ ಬಹುಮಾನ ನೀಡ್ತಿದ್ದ. ಆ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ 1,000 ಹಸುಗಳನ್ನ ಬಹುಮಾನವಾಗಿ ಕೊಡುತ್ತೇನೆ. ಆ ಹಸುಗಳು ಕೋಡುಗಳಿಗೆ ವಜ್ರಖಚಿತ ಚಿನ್ನದ ರೇಖೆಗಳನ್ನ ತೊಡಿಸಲಾಗಿರುತ್ತೆ ಅಂತ ಹೇಳಿ ಘೋಷಿಸಿದ. ಯಾಜ್ಞವಲ್ಕ್ಯ ಜನಕ ಮಹಾರಾಜನ ಆಸ್ಥಾನದ ತಾತ್ವಿಕ ಮತ್ತು ಉಪನಿಷತ್ ಯುಗದ ಮಹರ್ಷಿಯಾಗಿದ್ದ. ಆ ಕಾಲದಲ್ಲಿ ಆತ ಮಹಾವಿದ್ವಾಂಸನೆಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದ. ಆತನಿಗೆ ತಾನು ಆ ಸ್ಪರ್ಧೆಯಲ್ಲಿ ಗೆಲ್ಲುವೆ ಅನ್ನತಕ್ಕಂಥ ಆತ್ಮವಿಶ್ವಾಸ ಇತ್ತು. ಚರ್ಚಾ ಸ್ಪರ್ಧೆ ನಡೆಯೋ ಸ್ಥಳದಲ್ಲಿ 1,000 ಹಸುಗಳನ್ನ ಕಟ್ಟಲಾಗಿತ್ತು. ಅವುಗಳ ಕೋಡುಗಳು ಎಲ್ಲರ ಆಕರ್ಷಣೆಯ ಬಿಂದುಗಳಾಗಿವೆ. ಯಾಜ್ಞವಲ್ಕ್ಯ ತನ್ನ ಶಿಷ್ಯರಿಗೆ ಹೇಳ್ದ, ಈ ಹಸುಗಳನ್ನ ನನ್ನ ಮನೆಗೆ ಕಟ್ಟಿ ಈ ಉರಿ ಬಿಸಿಲಲ್ಲಿ ಅವು ಯಾಕೆ ಇಲ್ಲಿ ನಿಲ್ಲಬೇಕು ಅಂತ ಶಿಷ್ಯರಿಗೆ ಆಜ್ಞಾಪಿಸ್ತ. ಅದಕ್ಕೆ ಅವನ ಶಿಷ್ಯರು ಹೇಳಿದ್ರು, ಆದ್ರೆ ನೀವು ಸ್ಪರ್ಧೆಯಲ್ಲಿ ಮೊದಲು ಜಯಶಾಲಿ ಆಗ್ಬೇಕಲ್ವಾ? ಯಾಜ್ಞವಲ್ಕ್ಯ ಹೇಳ್ದ, ಆ ವಿಚಾರ ನಾನು ನೋಡ್ಕೊಳ್ತೇನೆ, ನೀವು ನಾನು ಹೇಳಿದ್ದು ಮಾಡಿ. ರಾಜನಿಗಾಗಲಿ ಅಥವಾ ಅಲ್ಲಿ ಸೇರಿದಿರ್ತಕ್ಕಂಥ ಸಾವಿರಾರು ಸಂಖ್ಯೆಯ ಅಧಿಕ ಬುದ್ಧಿವಂತರಿಗೂ ಯಾಜ್ಞವಲ್ಕ್ಯನನ್ನ ತಡಿಲಿಕ್ಕೆ ಆಗ್ಲಿಲ್ಲ. ಚರ್ಚಾ ಸ್ಪರ್ಧೆಯಲ್ಲಿ ಯಾಜ್ಞವಲ್ಕ್ಯನನ್ನ ಮಣಿಸೋದು ಅಸಾಧ್ಯ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿತ್ತು. ಅವರ ಶಿಷ್ಯರು ಹಸುಗಳನ್ನ ತಮ್ಮೊಂದಿಗೆ ಕರೆದೊಯ್ದರು. ಚರ್ಚೆ ಆರಂಭಗೊಂಡು ಇನ್ನೇನು ಯಾಜ್ಞವಲ್ಕ್ಯ ಜಯಶಾಲಿ ಅಂತ ಹೇಳಿ ಘೋಷಿಸಬೇಕು ಅನ್ನೋಷ್ಟರಲ್ಲಿ ಒಬ್ಬ ಹೆಣ್ಮಗಳು ಅಲ್ಲಿಗೆ ಬಂದ್ಲು. ಆಕೆ ಗಾರ್ಗಿ. ಆಕೆ ಎದ್ದು ನಿಂತು ಅದನ್ನ ತಡೆದ್ಲು. ಆಕೆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿರ್ತಕ್ಕಂಥ ತನ್ನ ಗಂಡನಿಗೋಸ್ಕರ ಕಾಯ್ತಾ ಇದ್ಲು. ತಡ ಆಗಿದ್ರಿಂದ ಗಂಡನನ್ನ ಕರೆತರಲಿಕ್ಕೆ ತಾನೇ ಸ್ವತಃ ಅಲ್ಲಿಗೆ ಬಂದಿದ್ಲು. ಸ್ಪರ್ಧೆ ನಡೆಯುವ ಜಾಗದೊಳಗೆ ಪ್ರವೇಶ ಕೂಡ ಮಾಡಿದ್ಲು. ಸ್ಪರ್ಧೆ ನಡೆಯುವ ಮೊದಲೇ ಬಹುಮಾನವಾಗಿ ನೀಡಬೇಕಾಗಿರ್ತಕ್ಕಂಥ ಆ 1,000 ಹಸುಗಳನ್ನ ಯಾಜ್ಞವಲ್ಕ್ಯನ ಶಿಷ್ಯರು ಕರ್ಕೊಂಡು ಹೋಗೋದನ್ನ ಆಕೆ ನೋಡಿದ್ಲು. ಆಕೆ ರಾಜನಿಗೆ ಹೇಳಿದ್ಲು, ಮಹಾರಾಜ, ಆತನ ವಿಜಯವನ್ನ ನೀವು ಘೋಷಿಸಬಾರ್ದು. ನಾನು ನನ್ನ ಗಂಡನನ್ನ ಹುಡುಕೊಂಡು ಇಲ್ಲಿಗೆ ಬಂದೆ. ನಾನು ಆಕಸ್ಮಿಕವಾಗಿ ಇಲ್ಲಿಗೆ ಬಂದೆ. ಈ ದೃಶ್ಯವನ್ನ ನೋಡಿದೆ. ಈತನ ವಿರುದ್ಧ ಮಾತಾಡುವವರು ಬೇಕಾಗಿದ್ದಾರೆ ಅಂತ ನನಗೆ ಅನಿಸ್ತು. ಇವರೊಂದಿಗೆ ವಾದ ಮಾಡಲಿಕ್ಕೆ ನಾನು ಸಿದ್ಧಳಿದ್ದೇನೆ. ಅವರು ವಿದ್ವಾಂಸರು ಇರಬಹುದು, ಆದರೆ
ಪಾಂಡಿತ್ಯಕ್ಕೆ ಎಂದೂ ಸತ್ಯ ತಿಳಿದಿರೋದಿಲ್ಲ ಅಂತ ಹೇಳಿ ರಾಜನ ಎದುರು ದಿಟ್ಟತನವಾಗಿ ಪ್ರಶ್ನೆ ಮಾಡಿದ್ಲು. ಆ ದಿನಗಳು ಬಲು ಸುಂದರವಾದ ದಿನಗಳು. ಮಹಿಳೆಯೊಬ್ಬಳು ನೆರೆದ ಸಭೆಯಲ್ಲಿ ಒಬ್ಬ ಪ್ರತಿಭಾ ಸಂಪನ್ನ ಪಂಡಿತನಿಗೂ ಕೂಡ ಸವಾಲು ಹಾಕಬಹುದಾಗಿರ್ತಕ್ಕಂಥ ಕಾಲ ಅದು. ಜನಕ ಮಹಾರಾಜ ಹೇಳ್ದ, ನಾನು ಈ ವಾದವನ್ನ ನೋಡ್ಲೇಬೇಕು, ನಾನು ಅನುಮತಿ ನೀಡ್ತಾ ಇದ್ದೇನೆ, ನೀವಿಬ್ರು ನಿಮ್ಮ ನಿಮ್ಮ ವಾದವನ್ನ ಮಂಡಿಸಬಹುದು ಅಂತ. ಆಗ ಗಾರ್ಗಿ ಒಂದು ಸರಳ ಪ್ರಶ್ನೆಯನ್ನ ಯಾಜ್ಞವಲ್ಕ್ಯನ ಮುಂದಿಟ್ಲು. ಆಕೆ ಕೇಳಿದ್ಲು, ಈ ಪ್ರಪಂಚವನ್ನ ನಿರ್ಮಿಸಿದವರು ಯಾರು? ಯಾಜ್ಞವಲ್ಕ್ಯ ಗೊಳ್ಳೆಂದು ನಕ್ಬಿಟ್ಟ. ಇದೆಂತ ಕ್ಷುಲ್ಲಕ ಪ್ರಶ್ನೆ ಅಂದ್ಬಿಟ್ಟ. ಆದ್ರೆ ಅವನ ಎಣಿಕೆ ಸರಿಯಾಗಿರ್ಲಿಲ್ಲ. ಆತ ಹೇಳ್ದ, ಈ ಪ್ರಪಂಚವನ್ನ ನಿರ್ಮಿಸಿದ್ದು ಆ ಭಗವಂತ. ಯಾಕೆ ಅಂದ್ರೆ ಇರುವುದೆಲ್ಲವೂ ಯಾರಾದರೂ ಒಬ್ಬರು ನಿರ್ಮಿಸಿರ್ಲೇಬೇಕಲ್ಲ. ಈಗ ನಗೋ ಸರದಿ ಗಾರ್ಗಿಯದಾಗಿತ್ತು. ಆಕೆ ಹೇಳಿದ್ಲು, ನೀನು ಈಗ ಸಿಕ್ಕಾಕೋಬಿಟ್ಟೆ, ಈಗ ನೀನು ಸಂಕಷ್ಟದಲ್ಲಿದೀಯಾ, ಈಗ ಹೇಳು, ಆ ಭಗವಂತನನ್ನ ನಿರ್ಮಿಸಿದ್ದು ಯಾರು? ಯಾಕೆಂದ್ರೆ ಇರುವುದರ ಪೈಕಿ ಆತನು ಒಬ್ಬ, ಆತನು ಒಂದು ಅಸ್ತಿತ್ವ ಅಂತ ಹೇಳಿದ ಮೇಲೆ ಎಲ್ಲ ಅಸ್ತಿತ್ವಕ್ಕೂ ನಿರ್ಮಾತೃ ಬೇಕೇ ಬೇಕಲ್ವಾ ಅಂತ ಪ್ರಶ್ನೆ ಕೇಳಿದ್ರು ಗಾರ್ಗಿ. ಯಾಜ್ಞವಲ್ಕ್ಯನ ಮುಖ ಬಿಳಿಸ್ಕೊಳ್ತು. ಆತನಿಗೆ ತಾನು ಸಂಕಷ್ಟದಲ್ಲಿ ಇದ್ದೇನೆಂಬ ಅರಿವಾಯಿತು. ಈ ಭಗವಂತನನ್ನ ಆ ಮೊದಲು ಭಗವಂತ ನಿರ್ಮಿಸಿದ್ದಾನೆ ಅಂತ ಭಾವಿಸಿದ್ರು ಪ್ರಶ್ನೆ ಹಾಗೆ ಉಳಿಯುತ್ತೆ, ಆ ಮೊದಲ ಭಗವಂತನನ್ನ ಹುಟ್ಟಿಸಿದ್ದು ಯಾರು? 1000 ಸಲ ಉತ್ತರಿಸಿದ್ರು ಪ್ರಶ್ನೆ ಮಾತ್ರ ಪ್ರಶ್ನೆಯಾಗಿ ಉಳಿಯುವುದು, ಮೊದಲ ದೇವರನ್ನು ಕೂಡ ಯಾರೋ ಹುಟ್ಟಿಸಿರ್ಬೇಕು, ಹೀಗಾಗಿ ಅವನನ್ನ ಮೊದಲನೆಯವನು ಅಂತ ಹೇಳಿ ಕರೆಯೋ ಹಾಗಿಲ್ಲ. ಯಾಜ್ಞವಲ್ಕ್ಯನಿಗೆ ಈಗ ಕೋಪ ನೆತ್ತಿಗೇರ್ತು. ಅಪಮಾನದ ಬೆಂಕಿ ಅವನನ್ನ ಸುಡ್ಲಾರಂಭಿಸ್ತು. ಕೂಡಲೇ ಯಾಜ್ಞವಲ್ಕ್ಯ ತನ್ನ ಹೊರೆಯಿಂದ ಖಡ್ಗವನ್ನ ಹೊರತೆಗೆದು ನಿನ್ನ ತಲೆ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳಿ ಗಾರ್ಗಿಯ ಮೇಲೆ ಆರ್ಭಟಿಸ್ತ. ಆದ್ರೆ ಗಾರ್ಗಿ ಗಟ್ಟಿ ಹೆಣ್ಮಗಳು, ಆತನ ಬೆದರಿಕೆಗೆ ಮಣಿಲಿಲ್ಲ. ಯಾಜ್ಞವಲ್ಕ್ಯ, ನಿನ್ನ ಬೆದರಿಕೆ ನನ್ನ ಪ್ರಶ್ನೆಗೆ ಉತ್ತರ ಆಗೋದಿಲ್ಲ, ಖಡ್ಗವನ್ನ ಹೊರಗಳಿಸು ಅಂತ ಆಕೆ ರಾಜನ ಕಡೆಗೆ ತಿರುಗಿ ಹೇಳಿದ್ಲು. ಮಹಾರಾಜ ಈತ ಗೆಲ್ಲುವ ಮೊದಲನೇ ಹಸುಗಳನ್ನ ತನ್ನ ಕೊಟ್ಟಿಗೆಗೆ ತನ್ನ ಶಿಷ್ಯರ ಮೂಲಕ ಕಳಿಸ್ಕೊಟ್ಟಿದ್ದಾನೆ. ಮೊದಲು ಆ ಹಸುಗಳನ್ನ ವಾಪಸ್ ತರಲಿಕ್ಕೆ ಈತನಿಗೆ ಆಜ್ಞಾಪಿಸಿ ಅಂತ ರಾಜನ ಹತ್ರ ವಿನಂತಿಸಿದ್ಲು. ಯಾಜ್ಞವಲ್ಕ್ಯ ತನ್ನ ಜೀವನಮಾನದಲ್ಲೇ ಇಂಥ ಅಪಮಾನವನ್ನ ಅನುಭವಿಸಿರ್ಲಿಲ್ಲ. ಆತ ಮುಂದೆ ಯಾವುದೇ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಲ್ಲ. ಆತನಿಂದ ವಾಪಸ್ಸು ತಂದಂತ 1000 ಹಸುಗಳನ್ನ ಗಾರ್ಗಿ ಬಹುಮಾನವಾಗಿ ಪಡೆದ್ಲು. ನಮಗೆ ಗೊತ್ತಿರುವ ಹಾಗೆ ಗಾರ್ಗಿ ಒಬ್ಬ ಜ್ಞಾನೋದಯ ಹೊಂದಿರತಕ್ಕಂಥ ಮೊದಲ ಮಹಿಳೆಯಾಗಿದ್ಲು ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಮಿತ್ರರೇ, ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ನಮಸ್ಕಾರ. ಒಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.